ನಮಸ್ತೆ ಗಾಯ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ನಮ್ಮ ಹತ್ರ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ GLD ಡೀಸೆಲ್ ಇದೆ. ಫಸ್ಟ್ ಆಫ್ ಆಲ್ ಮೊದಲಾಗಿ ನೋಡೋದಾದ್ರೆ ಈ ಗಾಡಿ ತುಂಬ ಚೆನ್ನಾಗಿದೆ, ತುಂಬ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಯಾರಾದ್ರೂ ನೋಡಿದ್ರೆ ಇದು ಕ್ಯಾಮ್ರಿ, ಇದು ರೈವಲ್ಲು ಅಂತಾರೆ. ಇದು ತುಂಬ ನೀಟಾಗಿ ಡಿಸೈನ್ ಮಾಡಿರೋದು ಗಾಡಿ. ಕೊರೋಲಾ ಆಲ್ಟಿಸ್ 2017 ಮಾಡಲು, ಫೇಸ್ ಲಿಫ್ಟ್ ಆದಮೇಲೆ ಬಂದಿರೋ ಈ ಮಾಡಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಆ್ಯಂಗಲಿಂದ ನೋಡಿ ಭಾಳ ಪ್ರೀಮಿಯಂ ಲುಕ್ ಕೊಡುತ್ತೆ, ತುಂಬ ಒಳ್ಳೆಯದು. ಹೌದು, ಎಲ್ಲ ಕಡೆಯಿಂದ ನೋಡೋದಾದ್ರೆ ಒಂದು VIP ಬರ್ತಿದ್ದಾರೆ, ಸೊ ಯಾರಾದರೂ ಚೆನ್ನಾಗಿ ಟಾಪ್ ಪರ್ಸನ್ ಬರ್ತಿದ್ದಾರೆ ಅನ್ನೋದಕ್ಕೆ ಗೊತ್ತಾಗುತ್ತೆ. ಒಳಗಡೆ ಇಂಟೀರಿಯರ್ಸ್ ಹಂಗೆ ನೋಡ್ಬೋದು. ಒಂದು ಗಾಡಿ ರಿವ್ಯೂ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನಾನು ಮಾಡ್ತಿರೋದು ಇದು. ಈಗ ಶುರು ಮಾಡೋದಾದರೆ ಈ ಗಾಡಿಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸೆಟಪ್ ಇದೆ. ಇಲ್ಲಿ DRL ಬರುತ್ತೆ. ಇದು ಹ್ಯಾಲೋಜನ್ ಇಂಡಿಕೇಟರ್ಸು. ಫಾಗ್ ಲ್ಯಾಂಪ್ ಇಲ್ಲ. ಇದ್ರದ್ದು ಪೆಟ್ರೋಲ್ ವರ್ಷನ್ ಆಟೋಮೆಟಿಕ್ ಇದೆ, 1.8 ಲೀಟ್ರು. ಇದು 1.3 ಡೀಸೆಲ್ಲು. 1.8 ಪೆಟ್ರೋಲ್ ಆಟೋಮೆಟಿಕಲ್ಲಿ ನಿಮ್ಗೆ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಈಗ ಇದ್ರ ವೀಲ್ ಪ್ರೊಫೈಲ್ ನೋಡೋದಾದರೆ ಯೋಕೋಹಾಮಾ ಟೈರ್ಸ್ ಹಾಕ್ಸಿದ್ದಾರೆ ಓನರು. ಇಲ್ಲಿ 195/65 R15 ಇದೆ, 91 ಹೆಚ್ಚಿತ್ತು ಟಾಪ್ ಸ್ಪೀಡು. ORVMs ಬರುತ್ತೆ ಇಂಡಿಕೇಟರ್ಸ್ ಜೊತೆ. ಕೀಲೆಸ್ ಗೋ, ಟಚ್ ಸೆನ್ಸಿಟಿವ್ ಆಪ್ರೇಷನ್ದು ನೋಡಿ. ಮಿರರ್ ಎಲ್ಲ ಕ್ಲೋಸ್ ಆಗುತ್ತೆ, ಕೈ ಹಾಕಿ ಓಪನ್ ಮಾಡಿದ ತಕ್ಷಣ ಮಿರರ್ಸು ಓಪನ್ ಆಗುತ್ತೆ. ಎಲ್ಲ ಡೋರು ಅದೇ ಸೇಮ್ ಫೀಚರ್ಸು. ರಿಯರ್ ಸೀಟ್ ನೋಡೋದಾದ್ರೆ ನೋಡಿ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಹಿಂದೆ ಬರೋದಾದರೆ ಇಲ್ಲಿ ಆಲ್ಟಿಸ್ದು ಬ್ಯಾಜಿಂಗು GLD ಡೀಸೆಲ್, GL ಟಾಪ್ ಆ್ಯಂಡ್ ಮಾಡಲ್, D4D ಅಂದರೆ ಡೀಸೆಲ್ ವೇರಿಯಂಟು. ಇಲ್ಲೇ ನಮಗೆ ಪಾರ್ಕಿಂಗ್ ಕ್ಯಾಮ್ರಾದು ಇದಿದೆ. ಇಲ್ಲಿ ಕೆಳಗಡೆ ಬಟನ್ ಇದೆ, ಬಟನ್ ಒತ್ತಿದ್ರೆ ಮ್ಯಾನ್ಯಲ್ ಟೇಲ್ಗೇಟು, ಬಟ್ ತುಂಬ ದೊಡ್ಡದಾಗಿದೆ ನೋಡಿ. ಒಳಗಡೆ ತನಕ ಹೋಗ್ಬೋದು. ಸ್ಪೇರ್ ವೀಲ್ ನೋಡೋದಾದರೆ ನೋಡೋಣ. ಇಲ್ಲಿ ಕೆಳಗಡೆ ಸ್ಪೇರ್ ವೀಲ್ ಇದೆ, ಇನ್ನೂ ಹೊಸ ಥರನೇ ಇದೆ. ನೀಟಾಗಿ ಇಟ್ಟಿದ್ದಾರೆ ವೆಹಿಕಲ್ಲು, ನೋಡ್ಬೋದು. ಇಲ್ಲಿ ಹೈ ಸ್ಟಾಪ್ ಮೌಂಟ್, 2 ಸ್ಪೀಕರ್ಸ್ ಇಲ್ಲಿ ಕಾಣಿಸುತ್ತೆ ಲೈಟಾಗಿ ಕ್ಯಾಬಿನ್ ಒಳಗಡೆ. ಇನ್ಸುಲೇಷನ್ ಇದೆ ಅಷ್ಟೇ, ಮತ್ತೇನಿಲ್ಲ. ಟೇಲ್ ಲ್ಯಾಂಪ್ ಆಗಿ ಇಲ್ಲಿ ಇಂಡಿಕೇಟರ್ಸು, ಇದು ರಿವರ್ಸು, LED ಟೇಲ್ ಲ್ಯಾಂಪು ಮತ್ತು ಬ್ರೇಕ್ ಲೈಟು. ಇಲ್ಲಿ ಫ್ಯೂಲ್ ಫಿಲ್ಲರು. ಈ ಗಾಡಿಗೆ ಆ್ಯಡ್ ಬ್ಲೂ ಇಲ್ಲ ಅಥವಾ ಡೀಸೆಲ್ ಇದಿಲ್ಲ. ಇಲ್ಲಿ ನೋಡ್ಬೋದು ಡೋರ್ ಪ್ಯಾನಲ್ ಎಷ್ಟು ಇದು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಇದು ಸಾಫ್ಟ್ ಟಚ್ ರಬ್ಬರ್ ರೈಸ್ ಇದೆ ಇಲ್ಲೂ. ಇದು ಫ್ಯಾಬ್ರಿಕ್ ಮೆಟೀರಿಯಲ್. ಇಲ್ಲಿ ಪವರ್ ವಿಂಡೋ ಸ್ವಿಚ್ಚು, ಡೋರ್ ಹ್ಯಾಂಡಲ್ ಲಾಕು. ಇದು ಬಾಟಲ್ 1 ಲೀಟ್ರ್ ಬಾಟ್ಲು, ಒಂದು ಸ್ವಲ್ಪ ಸ್ಪೇಸು ನೋಡಿ. ಸ್ಪೇಸ್ ಇಷ್ಟು ಚೆನ್ನಾಗಿದೆ. ಸೊ ಹೆಡ್ ರೆಸ್ಟು ರಿಕ್ಲೈನ್ ಆಗುತ್ತೆ, ಸೀಟು ಆರ್ಮ್ ರೆಸ್ಟು. ಒಂದ್ಸಲಿ ತೋರಿಸ್ಬಿಡ್ತೀನಿ. ಈಗ ನೋಡಿ ಲೆಗ್ ರೂಮ್ ಎಷ್ಟು ಜಾಸ್ತಿ ಇದೆ. ನೀವು ಇನ್ನೂ ಕಂಫರ್ಟೇಬಲಾಗಿ ಸ್ಟ್ರೆಚ್ ಮಾಡ್ಬೋದು ಕಾಲನ್ನ. ಹಾಗೆ ನೋಡೋದಾದರೆ ನಮಗೆ ಹೆಡ್ ಸ್ಪೇಸ್ ಜಾಸ್ತಿ ಇದೆ, ಚೆನ್ನಾಗಿದೆ. ಗ್ರ್ಯಾಬ್ ಹ್ಯಾಂಡಲ್, ಹುಕ್ಕು ಇದೆ. ಇಲ್ಲಿ ಲೈಟ್ ಇದೆ, 2 ಲೈಟ್ ಇದ್ದಾವೆ. ಇಲ್ಲಿ ಆರ್ಮ್ ರೆಸ್ಟಲ್ಲಿ ನಮಗೆ ಇದು ಸಿಗುತ್ತೆ, 2 ಕಪ್ ಹೋಲ್ಡರ್ಸು. ಹಾಗೆ ಈ ಸೀಟು ಸ್ವಲ್ಪ ಹಿಂದೆ 3 ಜನಕ್ಕೂ ಇದೆ ಹೆಡ್ ರೆಸ್ಟ್ ಇದೆ. 3 ಸೀಟ್ ಬೆಲ್ಟ್ ಇದೆ, 3 ಪಾಯಿಂಟ್ಸ್ ಸೀಟ್ ಬೆಲ್ಟು ನೋಡಿ. ಹಾಗೆ ಈ ಸೀಟ್ ರಿಕ್ಲೈನ್ ಆಗುತ್ತೆ, ಸ್ಟ್ರೇಟ್ ಆಗುತ್ತೆ ಮತ್ತು ಹಿಂದೆ ಹೋಗುತ್ತೆ. ಸ್ಟ್ರೇಟಲ್ಲಿದ್ದಾಗ ಅಷ್ಟೊಂದು ಕಂಫರ್ಟಬಲ್ ಆಗಿ ಇರೋಕ್ಕಾಗಲ್ಲ ಈ ಗಾಡಿನಲ್ಲಿ. ಸೊ ರಿಕ್ಲೈನಲ್ಲಿದ್ದಾಗ ಚೆನ್ನಾಗಿ ಪೊಸಿಷನ್ಡ್ ಇರುತ್ತೆ. ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಹೊರಗಡೆ ಸೌಂಡ್ ಏನೂ ಕೇಳಿಸಲ್ಲ, ಭಾಳ ಸೈಲೆಂಟ್ ಆಗುತ್ತೆ ಗಾಡಿ. ಇಲ್ಲೂ ಒಂದು ಲೈಟ್ ಕೊಟ್ಟಿದ್ದಾರೆ, ಇಲ್ಲಿ 2 ಲೈಟ್ ಇದೆ. ಆ್ಯಂಬಿಯೆಂಟ್ ಲೈಟಿಂಗ್ ಬ್ಲೂ ಕಲರ್ ಒಂದೇ ಬರುತ್ತೆ. ಸೊ ಆಲ್ 4 ಕಾರ್ನರ್ಸ್ ಎಲ್ಲ ಕಡೆನೂ ಕಾಣಿಸುತ್ತೆ. ಸೊ ಇದು ಡ್ಯಾಶ್ಬೋರ್ಡ್ ಡಿಸೈನು ಇಷ್ಟು ನೀಟಾಗಿ ಮಾಡಿದ್ದಾರೆ. ಇಲ್ಲಿ ನಮಗೆ 2 ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ರಿಯರ್ ಯಾವುದೇ AC ವೆಂಟ್ಸ್ ಇಲ್ಲ, ಬಟ್ ಕೂಲಿಂಗ್ ಚೆನ್ನಾಗಿರೋದ್ರಿಂದ ನಡೀತದೆ. ಇಲ್ಲಿ ಕೆಳಗಡೆ ಇದಿದೆ, ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಇಷ್ಟು ನಮಗೆ ರಿಯರಿಂದ ಕಾಣಿಸುತ್ತೆ. ಈಗ ಮುಂದೆ ಡ್ರೈವರ್ ಸೀಟಿಂದ ಮುಂದೆ ನೀವು ಡ್ರೈವ್ ನೋಡ್ದಂಗೆ ಈಗ ಮುಂದೆ ಸೀಟಿಂದ ಮಿಕ್ಕಿದ ರಿವ್ಯೂ. ಡ್ರೈವರ್ ಸೀಟ್ ಅಡ್ಜಸ್ಟಿಗೆ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಆವಾಗ 2017 ಆ್ಯಸ್ ಯು ಕ್ಯಾನ್ ಸಿ. ಇಲ್ಲಿ ಪವರ್ ವಿಂಡೋ ಸ್ವಿಚಸ್, ಡ್ರೈವರ್ ಒಂದು ಆಟೋಮೆಟಿಕ್ಕು, ಡೋರ್ ಲಾಕ್ ಅನ್ಲಾಕು, ಪವರ್ ವಿಂಡೋಸು, ಎಲೆಕ್ಟ್ರಾನಿಕ್ಕು, ಔಟ್ಸೈಡ್ ರಿಯರ್ ವ್ಯೂ ಮಿರರ್ ಅಡ್ಜಸ್ಟ್ಮೆಂಟ್ಸ್, ಪಾರ್ಕಿಂಗ್ ಸೆನ್ಸರ್ಸ್ದು ಸೆನ್ಸ್ ಆನು ಆಫು, ಒಂದು ಚಿಕ್ಕ ಕಬಿ ಹೋಲ್ಡರು, ಬಾನೆಟ್ ತೆಗಿಯೋಕ್ಕೆ.
ಇದು ಲಂಬಾರ್ ಸಪೋರ್ಟು. ಇಲ್ಲಿ ಲಂಬಾರ್ ಓಪನ್ ಹೋಗೋದು ಹಿಂದೆ ಹೋಗೋದು ಮುಂದೆ. ಇದು ಸೀಟ್ ಮೇಲೆ ಕೆಳಗೆ ಹೋಗುತ್ತೆ, ಸೀಟ್ ಮೇಲೆ ಹೋಗೋದು ಕೆಳಗೆ ಬರುತ್ತೆ. ಈಗ ಒಳಗಡೆ ಕೂತ್ಕೊಳ್ಳೋಣ. ಇಂಜಿನ್ ಮೇಲ್ಸ್ ಇನ್ನೂ ಸ್ವಲ್ಪ ಹೊತ್ತಲ್ಲೇ ತೋರಿಸ್ತೀನಿ. ಸೊ ಒಂದ್ಸಲಿ ಒಳಗೆ ಕೂತ ಮೇಲೆ ಗಾಡಿ ಭಾಳ ಸ್ಟೋಡಿ, ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ. ಎಲ್ಲ ಏನೂ ಅಲ್ಗಡಲ್ಲ, ಏನೂ ಸೌಂಡ್ ಮಾಡಲ್ಲ. ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಆಗಿದೆ. ಬೇರೆದೆಲ್ಲ ಆಟೋಮೆಟಿಕ್ ಬರುತ್ತೆ ಪೆಟ್ರೋಲ್ ತೊಗೊಂಡ್ರೆ. 6 ಸ್ಪೀಡ್ ಮ್ಯಾನ್ಯುಯಲ್ಲು, ಡೀಸೆಲ್ ಟಾಪ್ ಆ್ಯಂಡ್ ವೇರಿಯಂಟಲ್ಲ ಅಷ್ಟೇ ಇರೋದು. ಗಾಡಿ ಒಂದ್ಸಲಿ ಆನ್ ಮಾಡ್ಕೊಂಡ್ಬಿಡೋಣ. ಟೊಯೋಟಾ ಲೋಗೋ ಬರುತ್ತೆ, ಆಲ್ಟಿಸ್ ಬ್ರ್ಯಾಂಡಿಂಗ್. ಆಡಿಯೋ ಹಂಗೆ ಬಂದುಬಿಡ್ತು, ನೀವು ನೋಡ್ಬೋದು. ಎಲ್ಲ ಟೆಲ್ ಲೈಟ್ಸು ಎಲ್ಲ ಆನ್ ಆಗುತ್ತೆ. ಫ್ಯೂಲ್ ಗೇಜ್, ಓಡೋಮೀಟರ್. ಈ ಗಾಡಿ ಜೆನ್ಯೂನ್ಲಿ ನೋಡೋದಾದರೆ 17,500 ಅಷ್ಟೇ ಓಡಿದೆ. 6,000 ತನಕ ರೆಡ್ ಲೈನ್ ಇದೆ. ಮತ್ತು ಸ್ಕ್ರೀನಲ್ಲಿ ನೋಡೋದಾದರೆ ಮತ್ತೇನೇನು ಬರುತ್ತೆ, ನಮ್ಮ ಕರೆಂಟ್ ಫ್ಯೂಲ್ ಟ್ರಿಪ್ಪು, ಆಮೇಲೆ ರೇಂಜು, ರೀಸೆಟ್ಟು, ಅಷ್ಟೇ. ಜಾಸ್ತಿ ಏನೆಲ್ಲ ಸಿಂಪಲ್ಲಾಗಿ ಇಟ್ಟಿದ್ದಾರೆ, ಏನೋ ಎರರ್ ಮೆಸೇಜಸ್ ಇಲ್ಲ. ಸೆಟ್ಟಿಂಗ್ಸಲ್ಲಿ ಒಂದೆರಡು ಇದಿದೆ ಅಷ್ಟೇ, ಮತ್ತೇನಿಲ್ಲ. ಸಿಂಪಲ್ಲಾಗಿ ಔಟ್ಸೈಡ್ ಟೆಂಪ್ರೇಚರು. ಇಲ್ಲಿ ಅವಾಗಿಂದ ಕೊಡ್ತಿರೋ ಟೊಯೋಟಾದೇ ಅವರಿಂದ ಕ್ಲಾಕು, ಏರ್ ವೆಂಟ್ಸ್, ಲೆಫ್ಟ್ ರೈಟ್ ಆ್ಯಸ್ ಯೂಶ್ವಲ್. AC ಸಿಸ್ಟಮ್ ತುಂಬ ಚೆನ್ನಾಗಿದೆ, ಕೂಲ್ ತುಂಬ ಚೆನ್ನಾಗಿ ಮಾಡುತ್ತೆ. ಇಲ್ಲಿ ನಮ್ಗೆ 12 ವೋಲ್ಟ್ ಸಾಕೆಟ್ ಕೊಡುತ್ತೆ. ಇಲ್ಲೊಂದು ಸ್ಪೇಸು ನಮಗೆ ಏನಾದರೂ ಪರ್ಸ್ ಇದು ಇಟ್ಕೊಳ್ಳೋದು. ಇವೆರಡು ಬಟನ್ಸು, ಟ್ರ್ಯಾಕ್ಷನ್ ಕಂಟ್ರೋಲು, ಒಂದು ಪವರ್ ಬಟನ್ನು ನಮಗೆ ಪೆಟ್ರೋಲ್ ವರ್ಷನ್ ಆಟೋಮೆಟಿಕಲ್ಲಿ ಬರುತ್ತೆ. ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ, ಹ್ಯಾಂಡ್ ಬ್ರೇಕ್. ಇಲ್ಲೊಂದು ಸ್ವಲ್ಪ ಸ್ಪೇಸ್, ಕಬಿ ಸ್ಪೇಸು, ಇಲ್ಲಿ ಇದ್ರ ಸ್ಪೇಸು ಚೆನ್ನಾಗಿದೆ. ಸೊ ಗ್ಲೌ ಬಾಕ್ಸ್ ನೋಡೋದಾದರೆ ತುಂಬ ದೊಡ್ಡದೇ ಇದೆ, ಆದರೆ ಹಾರ್ಡ್ ಪ್ಲಾಸ್ಟಿಕ್ಕು. ಇದನ್ನು ಮಾಡ್ಬೋದಿತ್ತು. ಇಲ್ಲಿ ಟ್ವೀಟರ್ಸ್ ಇದೆ, ಸ್ಪೀಕರ್ಸ್ ಡೋರಲ್ಲಿದೆ. ಹಾಗೆ ಮತ್ತು ಇಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ನು. ಇದು ಲೆಫ್ಟ್ ರೈಟಿಗೆ ಮಾಡಿದ್ರೆ ಇದು ಓಪನು ಕ್ಲೋಸ್ ಆಗುತ್ತೆ. ನಮಗಿದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬೇಸಿಕ್ ಅನಿಸುತ್ತೆ, ಆಫ್ಟರ್ ಮಾರ್ಕೆಟ್ ಇದು, ಬಟ್ ಗೆಟ್ಸ್ ದ ಜಾಬ್ ಡನ್. ನಮಗೆ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸು, ಆಟೋಮೆಟಿಕ್ ವೈಪರ್ಸು ಇದೆ. ಹಾಗೆ ನಮಗಿದು ಸ್ಟೀರಿಯೋ ಕಂಟ್ರೋಲ್ಸ್. ಇದು ನಮಗೆ ಇದ್ರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಕಂಟ್ರೋಲ್ಸು. ಇದಕ್ಕೆ ಬೋತ್ ಟೆಲಿಸ್ಕೋಪಿಕ್ ಆ್ಯಂಡ್ ಟಿಲ್ಟದ್ದು ಫಂಕ್ಷನ್ ಇದೆ ಸ್ಟೇರಿಂಗಿಗೆ. ಡ್ರೈವ್ ಹೋಗೋಣ. ಸಾಂಗ್ ಹಂಗೆ ಕೇಳಿಸ್ಬಿಡ್ತೀನಿ ಒಂದು ಸೆಕೆಂಡ್ ಸಲಿ. ಸಾಂಗ್ ಚೆನ್ನಾಗೇ ಬರುತ್ತೆ, ಇನ್ನೂ ಸ್ವಲ್ಪ ರಿಫೈನ್ ಆಗಿದ್ದರೆ ಚೆನ್ನಾಗಿರೋದು. ಟೊಯೋಟಾದವರು ಆ್ಯಸ್ ಯೂಶ್ವಲ್ ಕ್ಯಾಮ್ರಿನಲ್ಲಿ JBL ಸ್ಪೀಕರ್ ಸಿಸ್ಟಮ್ ಕೊಟ್ಟಂಗೆ ಇದರಲ್ಲೂ ಕೊಟ್ಟಿದ್ದಾರೆ, ಚೆನ್ನಾಗಿರೋದು. ಬಟ್ ಚೆನ್ನಾಗಿದೆ, ಎಲ್ಲ ವರ್ಕಿಂಗ್ ನೀಟಾಗಿ ಮಾಡ್ತದೆ, ನಮ್ಗೆ ಖುಷಿಯಾಗಿರ್ತದೆ. ಡ್ರೈವ್ ಹೋಗ್ತಾ ಇನ್ನೊಂದು ಮಾತು ಡ್ರೈವ್ ಬಗ್ಗೆ ಹೇಳೋಣ. ಸೊ ಲೆಟ್ಸ್ ಗೆಟ್ ಡ್ರೈವಿಂಗ್. ಗಾಡಿ ತುಂಬ ಸ್ಮೂತಾಗಿ ಓಡುತ್ತೆ. ನಿಮ್ಗೆ ಆಚೆಗಡೆ ಸೌಂಡ್ ಭಾಳ ಕಡಿಮೆ ಕೇಳಿಸುತ್ತೆ, ಗಾಡಿ ಸ್ಮೂತಾಗಿದೆ. ಮೈಲೇಜು ಈ ಗಾಡಿ ಓನರ್ ಪ್ರಕಾರ ನಮಗೆ ಅರೌಂಡ್ 20 to 23 ಕೊಡ್ತದಂತೆ. ನೋಡೋಣ ನಾವು ಓಡಿಸಿದಾಗ ಎಷ್ಟು ಕೊಡುತ್ತೆ. ಗಾಡಿನಲ್ಲಿ ರೋಡ್ ನಾಯ್ಸ್ ಒಂದು ಸ್ವಲ್ಪ ಏನೂ ಬರಲ್ಲ. ಸಸ್ಪೆನ್ಷನ್ ತುಂಬ ಸ್ಮೂತಾಗಿದೆ. ಇಲ್ಲಿ ಆ್ಯಕ್ಚುಲಿ ಈ ಗಾಡಿ ಇರೋದು ಹಿಂದೆಗಡೆ ಪ್ಯಾಸೆಂಜರ್ಸ್ನವ್ರಿಗೆ ಕಂಫರ್ಟ್ ಕೊಡೋಕ್ಕೆ. ಸೊ ಹಿಂದೆಗಡೆ ಇನ್ನೂ ತುಂಬ ಚೆನ್ನಾಗಿದೆ, ಸ್ಮೂತಾಗಿ ಹೋಗುತ್ತೆ ಗಾಡಿ, ಯಾವುದೇ ಬಂಪ್ ಅನ್ಸಲ್ಲ. ಹೈವೇಗಂತೂ ಈ ಗಾಡಿ ತುಂಬ ಚೆನ್ನಾಗಿದೆ. ಸಿಟಿಗೆ ಸ್ವಲ್ಪ ದೊಡ್ಡದಾಗ್ಬೋದು. ಗಾಡಿ ತುಂಬಾ ಟಾರ್ಕಿ ಆಗಿದೆ, ಎಲ್ಲೂ ನಿಮಗೆ ಪವರ್ ಇಲ್ಲ ಅಂತ ಅನ್ನೋಂಗೆ ಅನಿಸಲ್ಲ. ಈಗ ನೋಡ್ಬೋದು ನೀವು
ಇಂಜಿನ್ ನಾಯ್ಸ್ ಕಡಿಮೆ ಬರುತ್ತೆ, ಆದರೆ ಸ್ವಲ್ಪ ಅದು ಡೆನ್ಸ್ ಇದೆ, ದೊಡ್ಡ ಇಂಜಿನ್ನು ಅನ್ನಂಗೆ ಕೊಡುತ್ತೆ 1.3 ಇದ್ರೂ. ಓವರ್ಟೇಕ್ ಮಾಡ್ಬೇಕಂದ್ರೆ ನೀವೇನು ಯಾವಾಗಲೂ ಗೇರ್ ಶಿಫ್ಟ್ ಏನು ಮಾಡಬೇಕಾಗಿ ಬರಲ್ಲ, ಕರ್ಕೊಂಡು ಹೋಗುತ್ತೆ. ಸ್ಮೂತ್ ಲೀನಿಯರ್ ಪುಲ್ ಇದೆ. ಗಾಡಿ ಪವರ್ ಸ್ಪೆಸಿಫಿಕೇಶನ್ಸ್ ನಾನು ಅಲ್ಲೇ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನನಗೆ ಈಗ ರೈಟ್ ನಾವು ನೆನಪಿಲ್ಲ. ಇಲ್ಲಿಂದ ನಾವು ಯೂಟರ್ನ್ ತೊಗೊಂಡು ಮುಂದೆ ಹೋಗೋಣ. AC 24ಗೆ ಇಟ್ಟಿದ್ದೀನಿ, ಐಡಿಯಲ್ ಟೆಂಪ್ರೇಚರ್ ಅನ್ನೋದಕ್ಕೆ. ಹೊರಗಡೆ ಅರೌಂಡ್ 28 ಇದೆ, ಸೊ ಚೆನ್ನಾಗಿ AC ಕೂಲಿಂಗೂ ಇದೆ. ಗಾಡಿ ಟರ್ಬೋ ನಮಗೆ 1300 ಆದ ತಕ್ಷಣ ಎಂಗೇಜ್ ಆಗುತ್ತೆ. 1300 1200 ತನಕನೂ ಎಂಗೇಜ್ ಆಗುತ್ತೆ. ಸೊ ನಮ್ಗೆ ಯಾವಾಗಲೂ ಟರ್ಬೋ ಅದು ಹೆಲ್ಪ್ ಇರುತ್ತೆ. ಗಾಡಿ ನೀಟಾಗಿ ಪವರ್ ತೊಗೊಂಡು ಎಫಿಷಿಯೆಂಟಾಗಿ ಲೋ RPM ಅಲ್ಲೇ ಭಾಳ ಪವರ್ ಕೊಡುತ್ತೆ ಗಾಡಿ. ಭಾಳ ಹೈ ರೆವರೇಂಜ್ ಹೋದಂಗೆ ಏನು ಪವರ್ ಸಿಗಲ್ಲ ಡೀಸೆಲ್. ಸೊ ಲೋವರ್ ರೆವರೇಂಜಲ್ಲಿದ್ದಾಗ ನಮ್ಗೆ ಜಾಸ್ತಿ ಪವರ್ ಸಿಗುತ್ತೆ. ಈಗ 6th ಗೇರಲ್ಲಿ ಹಾಕಿದ್ದೀನಿ. ಗಾಡಿ ಆ್ಯಸ್ ಎಫಿಷಿಯೆಂಟ್ ಆ್ಯಸ್ ಪಾಸಿಬಲ್ ಅನ್ನೋಕ್ಕೆ. ಈ ಗಾಡಿಗೆ ಹಾರ್ನ್ ಕೊಟ್ಟಿರೋದು ಇನ್ನೋವಾ ಹಾರ್ನ್ ಥರನೇ ಇದೆ. ನೀವು ಗಾಡಿ ಸೈಜ್ ಒಂದ್ಸಲಿ ಗಮನದಲ್ಲಿ ಇಟ್ಕೊಂಡು ಓಡಿಸ್ಬೇಕು. ಆ ಟರ್ನ್ ತುಂಬ ಟೈಟ್ ಇದ್ರೂ ತುಂಬ ನೀಟಾಗಿ ಟರ್ನ್ ತೊಗೊಂತು ಗಾಡಿ. ಸಿಟಿನಲ್ಲಿ ಸ್ವಲ್ಪ ಭಾಳ ದೊಡ್ಡದು ಅನಿಸುತ್ತೆ ನೋಡೋಕ್ಕೆ ಓಡಾಡ್ಸೋಕ್ಕೆ. ಬಟ್ ಹೈವೇನಲ್ಲಾದರೆ ತುಂಬ ಚೆನ್ನಾಗೇ ಓಡಿಸ್ಬೋದು ಹೈವೇ ಸ್ಪೀಡ್ಸ್ ಎಲ್ಲ. ಈ ಗಾಡಿ ಕ್ರೂಸ್ ಕಂಟ್ರೋಲ್ ಬರೋಲ್ಲ. ಕ್ರೂಸ್ ಕಂಟ್ರೋಲ್ ಬಂದರೆ ಈ ಕಡೆ ಇಲ್ಲೊಂದು ಟ್ಯಾಬ್ ಬರುತ್ತೆ, ಅದು ಟ್ಯಾಬ್ ಇಲ್ಲ. ಅದು ಪೆಟ್ರೋಲ್ ವರ್ಷನಿಗೆ ಆಟೋಮ್ಯಾಟಿಕ್ಕಿಗಿದೆ. ಗಾಡಿ ತುಂಬಾ ಸ್ಮೂತಾಗಿ ಹೋಗುತ್ತೆ. ವೆರಿ ಬ್ಯೂಟಿಫುಲಿ ಡನ್ ವೆಹಿಕಲ್. ಟೊಯೋಟಾದ ರಿಲಯಬಿಲಿಟಿ ನೋಡೋದು ಅಷ್ಟೇ ಚೆನ್ನಾಗೇ ಇದೆ. ಗಾಡಿದು ಇನ್ನೂ ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇದ್ದಾವೆ. ಸೊ ಓನರ್ ಸೇಲ್ ಮಾಡೋಕ್ಕೆ ನೋಡ್ತಿದ್ದಾರಂತೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್. ಆ ಡೀಟೇಲ್ಸು ಅಲ್ಲೇ ಸ್ಕ್ರೀನ್ ಮೇಲೆ ಬರುತ್ತೆ. ಗಾಡಿ ನಿಜವಾಗ್ಲೂ 17,500 ಅಷ್ಟೇ ಓಡಿರೋದು. ನೀವು ಆವಾಗಲಿಂದ ನೋಡುತ್ತಿರ್ಬೋದು, ಆವಾಗಲೇ ತೋರಿಸ್ದಂಗೆ. ನೋಡಿ, ಸೆಕೆಂಡ್ ಗೇರಲ್ಲಿ ಆಕ್ಸಿಲೇಟರ್ ಕೊಡ್ಲಾರ್ದೂ ಗಾಡಿ ಇಷ್ಟೇ ನಿಯರ್ ಪುಲ್ ಇದೆ. ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ಕ್ಲಚ್ಚಲ್ಲೇ ಪ್ಲೇ ನೀವು ನೋಡ್ಕೊಳ್ಬೋದು. ಆಕ್ಸಿಲೇಟರ್ ಕೊಡೋದೇನು ಬೇಕಾಗಲ್ಲ. ಇದು ಮೋಸ್ಟ್ಲಿ
ಡ್ರೈವರ್ಸ್ ಕಾರ್ ಅಂತೂ ಹೇಳೋಕ್ಕಾಗಲ್ಲ. ಸ್ಟೇರಿಂಗ್ ಹೆವಿ ಅನಿಸುತ್ತೆ, ಹೈಡ್ರಾಲಿಕ್ ಕಮ್ ಪವರ್ ಸ್ಟೇರಿಂಗ್ ವೀಲ್ ಅನ್ನೋದಕ್ಕೆ. ಇದು ಮೋರ್ ಶೋಫರ್ ಡ್ರಿವನ್ ಅಥವಾ ರಿಯರ್ ಪ್ಯಾಸೆಂಜರ್ಸ್ ಹೀಗೆ ಕಂಫರ್ಟ್ ಕೊಡೋ ಗಾಡಿ. ಸೊ ಇಷ್ಟೇ, ಗಾಡಿ ತುಂಬ ಚೆನ್ನಾಗಿದೆ. ಯಾರಾದರೂ ಕಾಂಟ್ಯಾಕ್ಟ್ ಮಾಡೋದಿದ್ದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದು ಬರುತ್ತೆ. ಸೊ ಅಲ್ಲಿವರೆಗೂ ಮುಂದಿನ ಸಲ ಸಿಗೋಣ.